ಮಾಣಿಕ್ಯದ ಮೌನ ಭಾಗ 1. ಈ ದಿನಗಳಲ್ಲಿ ಕೋರ್ಟ್ ಮೆಟ್ಟಿಲು ಹತ್ತೋ ಜೋಡಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಪ್ರೀತಿ ಮಾಡಿ ಮದುವೆಯಾಗೋರು ಎಷ್ಟು ಜನರೋ ಅದಕ್ಕಿಂತ ವೇಗವಾಗಿ ವಿಚ್ಛೇದನಕ್ಕೆ ಅರ್ಜಿ ಹಾಕೋರು ಅಷ್ಟೇ ಜನ. ತನ್ನ ಮುಂದಿದ್ದ ಕೇಸ್ ಫೈಲನ್ನು ಪಕ್ಕಕ್ಕಿಟ್ಟು ಬೇಸರದಿಂದಲೇ ನುಡಿತಿದ್ದಾಳೆ ವಕೀಲೆ ದಿಯಾ. ಅವಳ ಮಾತನ್ನ ಕೇಳಿ ಎದುರಿನ ಸೋಫಾದಲ್ಲಿ ಕುಳಿತಿದ್ದಂತಹ ಆರಾಧ್ಯ ತುಟಿ ಅಂಚಿನಲ್ಲಿ ಸಣ್ಣದಾಗಿ ನಕ್ಕಿದ್ಲು. ಆ ನಗು ಮನಸ್ಸಾರೆ ಬಂದಿದ್ದಲ್ಲ, ಬೆಳಗಿನ ನೋವನ್ನು ಮುಚ್ಚಿಡಲು ಮುಖಕ್ಕೆ ತೊಟ್ಟಿದ್ದ ಮುಖವಾಡವಷ್ಟೆ. ಯಾಕಾರಾಧ್ಯ, ನೀನು ನಗ್ತಾ ಇದೆಯಾ? ದಿಯಾ ತುಸು ಗಂಭೀರವಾಗಿಯೇ ಕೇಳಿದ್ಲು. ನಾನು ಇಲ್ಲಿ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನೀನು ಹೀಗೆ ನಕ್ಕರೆ ನನಗೆ ಬೇಜಾರಾಗುತ್ತೆ. ನನಗಂತೂ ನಿಜಕ್ಕೂ ಅರ್ಥನೇ ಆಗಲ್ಲ. ಒಂದಾಗೋಕ್ಕೆ ಮುಂಚೆನೇ ಒಂದಲ್ಲ ಒಂದಿನ ಬ್ರೇಕಪ್ ಮಾಡ್ಕೋಬೇಕು ಅನ್ನೋ ಯೋಚನೆ ಇರುವಾಗ ಈ ಮದುವೆ ಅನ್ನೋ ಬಂಧನ ಯಾಕೆ ಬೇಕಲ್ವಾ ಅಂತ. ಆರಾಧ್ಯ ಕಿಟಕಿಯ ಹೊರಗೆ ಶೂನ್ಯ ದೃಷ್ಟಿ ನೆಟ್ಟು ವ್ಯಂಗ್ಯವಾಗಿ ಉತ್ತರಿಸಿದ್ಲು. ನಾವು ಸಾಯೋವರೆಗೂ ಒಟ್ಟಿಗೆ ಇರ್ತೀವಿ ಅನ್ನೋ ಒಂದು ಕುರುಡು ನಂಬಿಕೆ ಅಷ್ಟೇ ದಿಯಾ. ಆದರೆ ಆ ನಂಬಿಕೆಯ ಆಯಸ್ಸು ಮದುವೆಯಾದ ಕೆಲವೇ ದಿನಗಳು ಅಂತ ಆಮೇಲೆ ಗೊತ್ತಾಗೋದು. ಅವಳು ಹೇಳಿದ ರೀತಿಗೆ ದಿಯಾಳಿಗೆ ಏನೋ ಅನುಮಾನ ಕಾಡ್ತು. ಗೆಳತಿಯ ಕಣ್ಣುಗಳಲ್ಲಿದ್ದ ನಿಗೂಢ ಮೌನ ಅವಳಿಗೆ ಏನೇನೋ ಹೇಳ ಹೊರಟಿತ್ತು. ದಿಯಾ ವಾತಾವರಣವನ್ನು ಹಗುರಗೊಳಿಸಲು ತಮಾಷೆಯ ಧಾಟಿಯಲ್ಲಿ, ಏನಾರಾಧ್ಯ, ದೊಡ್ಡ ತತ್ವಜ್ಞಾನಿ ಥರ ಮಾತಾಡ್ತಾ ಇದೆಯಾ? ಏನೋ ನೀನು ಕೂಡ ನಿನ್ನ ಗಂಡನಿಂದ ಡೈವರ್ಸ್ ತಗೊಳ್ಳೋಕೆ ನೀನು ಆಫೀಸ್ ಮೆಟ್ಟಿಲು ಹತ್ತಿದವಳ ಥರ ಆಡ್ತಿದೆಯಲ್ಲ ಅಂತ ಹೇಳಿದ್ಲು. ಆರಾಧ್ಯ ನಗಲಿಲ್ಲ. ಇಡೀ ಕೋಣೆ ದಿಢೀರನೆ ನಿಶ್ಶಬ್ದ ಆಗೋಯ್ತು. ಆರಾಧ್ಯ ಮುಖದಲ್ಲಿ ಆವರಿಸಿದ ಮೌನ ದಿಯಾಳ ಎದೆಯಲ್ಲಿ ನಡುಕ ಹುಟ್ಟಿಸ್ತು. ತಮಾಷೆಗಾಡಿದ ಮಾತು ಇಷ್ಟೊಂದು ಗಂಭೀರ ತಿರುವು ಪಡೆಯಬಹುದು ಅಂತ ದಿಯಾ ಅಂದ್ಕೊಂಡಿರಲಿಲ್ಲ. ಗೆಳತಿಯ ಮುಖದಲ್ಲಿದ್ದ ಕಳೆಗುಂದಿದ ಕಳೆಯನ್ನು ನೋಡಿ ದಿಯಾ ಎದ್ದು ನಿಂತು ಆಫೀಸ್ ಬಾಯ್ನನ್ನು ಕರೆದು 2 ಕಪ್ ಸ್ಟ್ರಾಂಗ್ ಕಾಫಿ ತಗೊಂಡು ಬಾ ಅಂತ ಆರ್ಡರ್ ಮಾಡಿದ್ಲು. ಅಷ್ಟರಲ್ಲಿ ದಿಯಾಳ ಅಸಿಸ್ಟೆಂಟ್ ಬಂದು, ಮೇಡಮ್, ಆ ಹೊಸ ಕೇಸ್ನ ಹಿಯರಿಂಗ್ ಟೈಮ್ ಬರ್ತಿದೆ, ಕ್ಲೈಂಟ್ ಕಾಯ್ತಾ ಇದ್ದಾರೆ. ದಿಯಾ ಆರಾಧ್ಯಳ ಮುಖವನ್ನೇ ನೋಡುತ್ತಾ, ನೀನು ಹೋಗಿ ಆ ಕೇಸ್ ಹ್ಯಾಂಡಲ್ ಮಾಡು, ನನಗೆ ಸ್ವಲ್ಪ ಪರ್ಸ್ನಲ್ ವರ್ಕ್ ಇದೆ ಅಂತ ಅಸಿಸ್ಟೆಂಟನ್ನು ಕಳಿಸ್ಕೊಟ್ಲು. ಆರಾಧ್ಯ ತನ್ನೊಳಗೆ ಯಾವುದೋ ದೊಡ್ಡ ಚಂಡಮಾರುತವನ್ನೇ ಬಚ್ಚಿಟ್ಕೊಂಡು ಒದ್ದಾಡ್ತಾ ಇದ್ದಾಳೆ. ಅದನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ನರಳಾಡ್ತಾ ಇದ್ದಾಳೆ ಎಂಬುದು ದಿಯಾಳಿಗೆ ಸ್ಪಷ್ಟವಾಗಿ ಅರ್ಥವಾಗೋಕ್ಕೆ ಶುರುವಾಗುತ್ತೆ. ಕಾಫಿ ಕಪ್ ಕೈ ಸೇರುತ್ತಿದ್ದಂತೆ ದಿಯಾ ಅದನ್ನು ಆರಾಧ್ಯಳ ಕೈಗಿಟ್ಟು ಅವಳ ಪಕ್ಕದಲ್ಲೇ ಕುಳಿತಳು. ಆರಾಧ್ಯಳ ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಅತ್ಯಂತ ಮೃದುವಾಗಿ ಕೇಳಿದ್ಲು, ಆರಾಧ್ಯ, ಏನಾಗಿದೆ ನಿನಗೆ? ನನ್ನ ಹತ್ರನೂ ಹೇಳಬಾರ್ದಾ? ಆರಾಧ್ಯ ಕೈಲಿದ್ದ ಕಾಫಿ ಕಪ್ಪನ್ನು ಮೇಜಿನ ಮೇಲಿಟ್ಟು ಅವಳ ಕಣ್ಣುಗಳಲ್ಲಿ ಅಷ್ಟು ಹೊತ್ತು ಅಡಗಿದ್ದ ಕಣ್ಣೀರು ಬಂಡೆ ಹೊಡೆದು ಜಲಪಾತದಂತೆ ಹೊಕ್ಕಿ ಹರಿಯೋಕ್ಕೆ ಶುರು ಮಾಡಿತು. ಗಂಟಲು ಬಿಗಿದು ಬರುತ್ತಿದ್ದರೂ ಕೂಡ ಕಷ್ಟಪಟ್ಟು ತನ್ನ ಧ್ವನಿಯನ್ನು ಗಟ್ಟಿ ಮಾಡಿಕೊಂಡು ನೇರವಾಗಿ ದಿಯಾಳ ಕಣ್ಣುಗಳತ್ತ ನೋಡಿದ್ಲು. ದಿಯಾ, ನನಗೆ ಡೈವರ್ಸ್ ಬೇಕು. ನಾನು ನನ್ನ ಗಂಡ ಆರವ್ನಿಂದ ಶಾಶ್ವತವಾಗಿ ದೂರ ಆಗಬೇಕು ಅಂದ್ಕೊಂಡಿದ್ದೀನಿ. ಆ ಡೈವರ್ಸನ್ನು ಕಾನೂನುಬದ್ಧವಾಗಿ ನೀನೇ ನನಗೆ ಕೊಡಿಸ್ಕೊಡ್ತೀಯಾ? ಕಣ್ಣೀರ ನಡುವೆ ಆರಾಧ್ಯ ಕೇಳಿದ ಆ ಒಂಟಿ ಪ್ರಶ್ನೆ ದಿಯಾಳ ವಕೀಲ ವೃತ್ತಿ ಜೀವನದಲ್ಲೇ ಅತ್ಯಂತ ಕಠಿಣವಾದ ಸವಾಲನ್ನು ಎದುರುಗಿಟ್ಟಂತೆ ಅನ್ನಿಸ್ತು. ದಿಯಾಗೆ ಚೆನ್ನಾಗಿ ಗೊತ್ತಿತ್ತು, ಆರಾಧ್ಯ ಅಂದರೆ ಬರೀ ಗೆಳತಿಯಲ್ಲ, ಅವಳು ಆ ಭೂದೇವಿಗಿಂತಲೂ ಹೆಚ್ಚು ತಾಳ್ಮೆ ಮತ್ತು ಸಹನೆ ಇರೋ ಹೆಣ್ಣು ಅಂತ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಮುಖದ ಮೇಲಿನ ನಗು ಕಳ್ಕೊಳ್ಳೋದವಳು ಅಂಥವಳು ಇವತ್ತು ತನ್ನ ಮುಂದೆ ಕಣ್ಣೀರಿಡ್ತಾ ಕೂತ್ಕೊಂಡಿದ್ದಾಳೆ ಅಂದರೆ ಪರಿಸ್ಥಿತಿ ಕೈಮೀರಿ ಹೋಗಿದೆ ಅಂತಲೇ ಅರ್ಥ. ಒಂದು ಕಾಲದಲ್ಲಿ ಆರಾಧ್ಯ ನಾನು ಜನ್ಮ ಜನ್ಮಕ್ಕೂ ಖುಷಿಯಾಗಿರ್ತೀನಿ ದಿಯಾ ಅಂತ ಸಂಭ್ರಮದಲ್ಲಿ ಹೇಳ್ತಾ ಇದ್ಲು. ಯಾಕಂದರೆ ಅವಳು ಕೈ ಹಿಡಿದದ್ದು ಯಾವುದೇ ಸಾಮಾನ್ಯ ವ್ಯಕ್ತಿಯನ್ನಲ್ಲ, ಇಡೀ ದೇಶವೇ ಆರಾಧಿಸೋ ಕರಾವಳಿ ತೀರದ ಆ ಕಣ್ಮಣಿ, ಸಿನಿಮಾ ರಂಗದ ಸೂಪರ್ ಸ್ಟಾರ್ ಆರವ್ನನ್ನ. ಆದರೆ ದಿಯಾಗೆ ಈಗ ತಲೆಬಿಸಿ ಶುರುವಾಗಿತ್ತು. ಎಷ್ಟೇ ಯೋಚಿಸಿದ್ರೂ ಕೂಡ ಅವಳಿಗೆ ಏನೋ ಸಮಸ್ಯೆ ಇರ್ಬೋದು ಅಂತಲೇ ಊಹಿಸೋಕೆ ಸಾಧ್ಯ ಆಗಲಿಲ್ಲ. ಆ ಸ್ಟಾರ್ ಹೀರೋ ಆರವ್ ಇವಳನ್ನು ಚೆನ್ನಾಗಿ ನಡೆಸ್ಕೊಳ್ತಿದ್ದಾನೋ ಇಲ್ವೋ, ಅಷ್ಟೊಂದು ಹಣ, ಅಂತಸ್ತು, ಪ್ರೀತಿ ಇದ್ಮೇಲೂ ಅವಳು ಹೀಗೆ ಅನಾಥೆಯಂತೆ ಕಣ್ಣೀರಿಡ್ತಾ ಇರೋಕ್ಕೆ ಕಾರಣ ಏನು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಆರಾಧ್ಯ ಕಣ್ಣೀರನ್ನು ಸುರಿಸುತ್ತಲೇ ದಿಯಾಳ ಕೈ ಹಿಡಿದು ಬೇಡಿಕೊಂಡ್ಳು, ದಿಯಾ ಪ್ಲೀಸ್, ನನಗೇನು ಬೇಡ, ಹೇಗಾದರೂ ಮಾಡಿ ಆ ನರಕದಿಂದ ನನಗೆ ಮುಕ್ತಿ ಕೊಡಿಸ್ಬಿಡು, ನನಗೆ ಡೈವರ್ಸ್ ಕೊಡಿಸ್ಬಿಡು ಅಂತ. ಅವಳ ಆ ಮುಗ್ಧ ಮುಖ, ಕಣ್ಣೀರು ಮತ್ತು ಒಳಗಿನ ತಳಮಳವನ್ನು ನೋಡಿದ ದಿಯಾಗೆ ತನ್ನ ವಕೀಲ ವೃತ್ತಿ ಜೀವನದಲ್ಲೇ ಮೊದಲ ಬಾರಿಗೆ ಹೌದು, ಇವಳಿಗೆ ವಿಚ್ಛೇದನ ಸಿಗಲೇಬೇಕು ಅಂತ ಒಳಗಿನಿಂದ ಅನ್ನಿಸ್ತು.
ಯಾಕಂದರೆ ಇಷ್ಟು ದಿನ ತನ್ನ ಆಫೀಸಿಗೆ ಡಿವೋರ್ಸ್ ಅಂತ ಬರೋ ಜೋಡಿಗಳಿಗೆ ದಿಯಾ ಮೊದಲು ಕೌನ್ಸಿಲಿಂಗ್ ಮಾಡ್ತಾ ಇದ್ಲು. ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಜಗಳ, ಒಂದು ಕಷ್ಟ ಸುಖ ಇದ್ದದ್ದೇ ಅಂತ ತಿಳಿ ಹೇಳ್ತಾ ಇದ್ಲು. ಬಂದವರಲ್ಲಿ ಅರ್ಧಕ್ಕರ್ಧ ಜನರನ್ನ ಒಂದಾಗಿಸಿ ಮನೆ ಕಳಿಸಿದಂತಹ ಹೆಗ್ಗಳಿಕೆ ಅವಳದು. ಇನ್ನು ಕೆಲವರು ಸಣ್ಣ ಪುಟ್ಟ ಹೀಗೂ ಕಾರಣಕ್ಕೆ ಕೊನೆಯವರೆಗೂ ಹಠ ಹಿಡಿದು ಡೈವರ್ಸ್ ಪಡೆದಿದ್ರಲ್ಲ, ಅಂಥವ್ರನ್ನ ಕಂಡ್ರೆ ದಿಯಾಗೆ ಒಂದು ರೀತಿಯ ಕೋಪ, ಅಸಹ್ಯ ಇರ್ತಾ ಇತ್ತು. ಅವರ ವಿಚ್ಛೇದನದ ಕಾರಣಗಳು ದಿಯಾಳ ತಲೆ ಕೆಡಿಸ್ತಾ ಇದ್ವು. ಆದರೆ ಆರಾಧ್ಯಳ ವಿಷಯದಲ್ಲಿ ದಿಯಾ ನಿನ್ನ ಪರ ನಾನಿರ್ತೀನಿ ಅನ್ನೋ ತೀರ್ಮಾನಕ್ಕೆ ಬಂದ್ಲು. ಆರಾಧ್ಯ ಕಣ್ಣು ಒರೆಸು, ನಿನ್ನ ಕೇಸನ್ನು ನಾನೇ ಖುದ್ದಾಗಿ ನಡೆಸ್ತೀನಿ. ನನ್ನ ಮೇಲೆ ನಂಬಿಕೆ ಇರಲಿ. ನೀನು ಸದ್ಯಕ್ಕೆ ನಿಶ್ಚಿಂತೆಯಾಗಿ ಮನೆಗೆ ಹೋಗು ಅಂತ ಗೆಳತಿಯನ್ನ ಸಮಾಧಾನಪಡಿಸಿ ಮನೆಗೆ ಕಳಿಸ್ಕೊಟ್ಲು ದಿಯಾ. ತಕ್ಷಣವೇ ಆರವನ ಹೆಸರಿಗೆ ಕೋರ್ಟ್ ನೋಟಿಸ್ ಸಿದ್ಧಪಡಿಸಲು ತನ್ನ ಅಸಿಸ್ಟೆಂಟ್ಗೆ ಆರ್ಡರ್ ಮಾಡಿದ್ಲು. ಮತ್ತೊಂದೆಡೆ ಹೈದರಾಬಾದ್ನ ಫಿಲ್ಮ್ ಸಿಟಿ ಸೆಟ್ನಲ್ಲಿ, ಸರ್ ಇದು ನಿಮ್ಮ ಮುಂದಿನ ವಾರದ ಕಂಪ್ಲೀಟ್ ಶೆಡ್ಯೂಲ್, ಮ್ಯಾನೇಜರ್ ಡೈರಿ ಹಿಡಿದು ವಿವರಿಸ್ತಿದ್ದ. ಅದನ್ನು ಕೇಳಿ ಸೋಫಾದಲ್ಲಿ ರಾಜಗಾಂಭೀರ್ಯದಿಂದ ಕುಳಿತಿದ್ದಂತಹ ಸ್ಟಾರ್ ಹೀರೋ ಆರವ್ ಉಬ್ಬು ಗಂಟಾಕಿ ಗಂಭೀರ ಧ್ವನಿಯಲ್ಲಿ ಕೇಳ್ತಾನೆ, ಏನು ಅಸಂಬದ್ಧ. ನಾಳೆ ನಾನು ಶೂಟಿಂಗಾಗಿ ಕಲ್ಲು ಮನಾಲಿಗೆ ಫ್ಲೈಟ್ ಹತ್ತಬೇಕು ಅಂತ ಮುಂಚೆ ಫಿಕ್ಸ್ ಆಗಿತ್ತಲ್ವಾ, ಈಗ ಯಾಕೆ ಸಡನ್ನಾಗಿ ನಾಳೆ ನಾನು ಹೈದರಾಬಾದ್ ಫ್ಯಾಮಿಲಿ ಕೋರ್ಟ್ಗೆ ಹೋಗಬೇಕು ಅಂತ ಶೆಡ್ಯೂಲ್ ಚೇಂಜ್ ಮಾಡಿದೀಯಾ? ಮ್ಯಾನೇಜರ್ ಪಾಪ ತುಸು ಹೆದರಿಕೆಯಿಂದಲೇ ಆ ಕಾಗದವನ್ನು ಆರವ್ ಕೈಗಿಟ್ಟ. ಸರ್ ಅದು ನಿಮ್ಮ ಹೆಂಡತಿ ಆರಾಧ್ಯ ಕಡೆಯಿಂದ ನಿಮಗೆ ಲೀಗಲ್ ಡೈವರ್ಸ್ ನೋಟಿಸ್ ಬಂದಿದೆ. ನಾಳೆನೇ ಕೋರ್ಟ್ನಲ್ಲಿ ಮೊದಲ ಹಿಯರಿಂಗ್ ಇದೆ. ನೀವು ಈಗಲೇ ಇಲ್ಲಿಂದ ಹೊರಟ್ರೆ ನಾಳೆ ಬೆಳಗ್ಗೆ ವೇಳೆಗೆ ಹೈದರಾಬಾದ್ನ ತಲುಪಬಹುದು ಸರ್. ಡೈವರ್ಸ್ ನೋಟಿಸ್? ಆ ಮಾತನ್ನು ಕೇಳ್ತಿದ್ದಂಗೆ ಆರವ್ ಕಣ್ಣುಗಳು ಕೆಂಪಗಾದವು. ಕೋಪದಿಂದ ಅವನ ಮುಷ್ಟಿ ಬಿಗೀತು. ಹಲ್ಲು ಕಡಿಯುತ್ತಾ ತನ್ನಲ್ಲೇ ಅಂದುಕೊಂಡ, ವಾಟ್ ಅ ನಾನ್ ಸೆನ್ಸ್. ಅವಳು ಕೇಳಿದಷ್ಟು ಕೋಟಿ ಹಣವನ್ನು ನಾನು ಅಕೌಂಟ್ಗೆ ಜಮಾ ಮಾಡ್ತಾನೇ ಇದ್ದೀನಿ, ಅಷ್ಟಾದರೂ ಅವಳಿಗೆ ತೃಪ್ತಿನೇ ಇಲ್ವಾ? ನನ್ನ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಈ ಡೈವರ್ಸ್ ಡ್ರಾಮಾನ ಶುರು ಮಾಡ್ತಿದ್ದಾಳ. ನಾನ್ ಸೆನ್ಸ್, ಈಡಿಯಟ್. ಇದು ನಿಜಕ್ಕೂ ಹಾಸ್ಯಾಸ್ಪದ. ತುಂಬ ಕೆಟ್ಟು ಕೋಪ ಬರ್ತಾ ಇದೆ ನನಗೆ. ಕೋಪದ ಜ್ವಾಲೆಯಲ್ಲಿ ಬೆಳಗ್ತಿದ್ದ ಆರವ್ ಮ್ಯಾನೇಜರ್ ಕಡೆ ತಿರುಗಿ ಗರ್ಜಿಸ್ತಾ, ಕೂಡಲೇ ಹೈದರಾಬಾದ್ಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡು. ನಾಳೆನೇ ಹೋಗಿ ಮ್ಯಾಟ್ರನ್ನ ಕ್ಲೋಸ್ ಮಾಡ್ಕೊಂಡು ಬರ್ತೀನಿ. ಆದರೆ ನೆನ್ಪಿಟ್ಕೋ, ಈ ವಿಷಯ ಯಾವುದೇ ಕಾರಣಕ್ಕೂ ಮೀಡಿಯಾಗೆ ಲೀಕ್ ಆಗಬಾರ್ದು. ನನ್ನ ಇಮೇಜ್ಗೆ ಧಕ್ಕೆ ಬಂದರೆ ಸುಮ್ಮನೆ ಬಿಡಲ್ಲ, ಹುಷಾರ್ ಅಂತ ಹೇಳಿ ಮ್ಯಾನೇಜರ್ ತಡಬಡಾಯಿಸುತ್ತಾ ನುಡಿದ. ಸರ್ ನೀವು ಮದುವೆಯಾಗಿದ್ದೀರಿ ಅನ್ನುವಂತಹ ಒಂದು ವಿಷಯನೇ ಇಡೀ ಜಗತ್ತಿಗೆ ಇನ್ನೂ ಗೊತ್ತಿಲ್ಲ. ಹಾಗಿರ್ಬೇಕಾದ್ರೆ ನೀವು ಡೈವರ್ಸ್ ತಗೊಳ್ತಿದ್ದೀರಾ ಅನ್ನೋ ವಿಷಯ ಬೇರೆಯವ್ರಿಗೆ ಹೆಂಗೆ ತಾನೇ ಗೊತ್ತಾಗುತ್ತೆ ಸರ್? ಡೋಂಟ್ ವರಿ. ಆದರೂ ಖಂಡಿತವಾಗಿಯೂ ಎಲ್ಲರಿಗೂ ತಿಳಿಯುತ್ತೆ ಸರ್. ಮ್ಯಾನೇಜರ್ ಧ್ವನಿಯಲ್ಲಿ ಆತಂಕ ಎದ್ದು ಕಾಣ್ತಿತ್ತು. ನಾವು ಮದುವೆ ಮಾಡ್ಕೊಂಡದನ್ನು ಜಗತ್ತಿನ ಕಣ್ಣಿಗೆ ಬೀಳದ ಹಾಗೆ ಮುಚ್ಚಿಟ್ಟಿರ್ಬೋದು, ಯಾಕಂದರೆ ಅದು ನಾವಿಬ್ಬರ ನಡುವಿನ ಪರ್ಸ್ನಲ್ ವಿಷಯ ಆಗಿರುತ್ತೆ. ಆದರೆ ಅದು ಅಗ್ರಿಮೆಂಟ್ ಕೂಡ. ಆದರೆ ಈ ಡಿವೋರ್ಸ್ ಅನ್ನೋದು ಲೀಗಲ್ ಮ್ಯಾಟರು. ಕೋರ್ಟು ಕಚೇರಿ ಅಂತ ಹೇಳಿ ಬಂದಾಗ ಅದು ಸಾರ್ವಜನಿಕವಾಗಿ ಹೊರಬಿದ್ದೇ ಬರುತ್ತೆ. ಒಂದು ಸಣ್ಣ ಸುಳಿವು ಸಿಕ್ಕರೂ ಸಾಕು, ಇಡೀ ಹೈದರಾಬಾದ್ ಪ್ರೆಸ್ ಮತ್ತು ನಿಮ್ಮ ಆಫೀಸ್ ಮುಂದೆ ಬಂದು ನಿಲ್ಲುತ್ತೆ. ನೀವು ಒಂಚೂರು ಪ್ರಜ್ಞೆ ತಪ್ಪಿದ್ರೂ ಕೂಡ ಇಡೀ ಹೈದರಾಬಾದ್ ಪ್ರೆಸ್ ಮೀಟ್ ಮುಂದೆ ಆಹಾರ ಆಗೋಗ್ತೀರಾ. ಆರವ್ ಕೋಪದಿಂದ ಹಲ್ಲು ಕಡಿದ. ಈ ಮ್ಯಾಟರ್ ಅಷ್ಟರ ಮಟ್ಟಿಗೆ ಹೊರಗಡೆ ಹೋದರೆ ಜನರೆಲ್ಲ ನನ್ನನ್ನೇ ಆಡ್ಕೊಳ್ತಾರೆ. ಹಣಕ್ಕಾಗಿ ಅವಳು ನನ್ನನ್ನು ಬಲೆಗೆ ಬೀಳಿಸ್ಕೊಳ್ಳೋಕೆ ಆಡ್ತಿರೋ ಡ್ರಾಮಾ ಇದು ಅಂತ ಯಾರಿಗೂ ಗೊತ್ತಾಗಲ್ಲ. ಅವನ ತಲೆಯಲ್ಲಿ ತಕ್ಷಣವೇ ಒಂದು ಕುತಂತ್ರ ಓಡ್ತು. ಮ್ಯಾನೇಜರ್ ಕಡೆ ತಿರುಗಿ, ನಾಳೆ ಕೋರ್ಟ್ನಲ್ಲಿ ಅವಳೇ ತಪ್ಪುಗಾರತಿ ಅಂತ ಸಾಬೀತು ಮಾಡಬೇಕು. ಅದಕ್ಕೆ ಬೇಕಾದ ಹಾಗೆ ಕೆಲವು ಸಾಕ್ಷಿ ಮತ್ತು ಪುರಾವೆಗಳನ್ನು ರೆಡಿ ಮಾಡು. ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋ ಥರ ನಕಲಿ ದಾಖಲೆಗಳನ್ನು ಸೃಷ್ಟಿಸು ಅಂತ ಮುಂಚಿತವಾಗಿಯೇ ಪ್ಲ್ಯಾನ್ ವಿವರಿಸ್ದ. ಇನ್ನೇನು, ತನ್ನ ಬಾಸ್ ಆದೇಶವನ್ನು ಮೀರಲಾಗದ ಮ್ಯಾನೇಜರ್ ಅನಿವಾರ್ಯವಾಗಿ ಆರಾಧ್ಯಳ ವಿರುದ್ಧ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸುವ ಕೆಲಸಕ್ಕೆ ಕೈ ಹಾಕ್ತಾನೆ. ಮರುದಿನ ಬೆಳಗ್ಗೆ ಹೈದರಾಬಾದ್ ಫ್ಯಾಮಿಲಿ ಕೋರ್ಟ್. ಬೆಳಗ್ಗೆ 11 ಗಂಟೆಯ ಸಮಯ. ಕೋರ್ಟ್ ಆವರಣದಲ್ಲಿ ಜನವೋ ಜನ. ಆರಾಧ್ಯ ತನ್ನ ವಕೀಲೆ ದಿಯಾಳ ಜೊತೆ ಮುಂಚಿತವಾಗಿಯೇ ಒಂದು ಮೂಲೆಯಲ್ಲಿ ಕುಳಿತಿದ್ಲು. ಅವಳ ಕಣ್ಣೆದುರೇ ಎಷ್ಟೋ ಜೋಡಿಗಳು ವಿಚ್ಛೇದನ ಪಡೆದು ತಮ್ಮ ದಾರಿಯಲ್ಲಿ ಒಂಟಿಯಾಗಿ ಸಾಗ್ತಾ ಇದ್ದಾರೆ. ಅವಳು ಕೂಡ ಮೌನವಾಗಿ ನೋಡ್ತಾ ಇದ್ಲು. ಅವಳು ಬಂದು ಅರ್ಧ ಗಂಟೆಯ ನಂತರ ಕಪ್ಪು ಗ್ಲಾಸ್ ಧರಿಸಿ ಯಾರಿಗೂ ಗುರುತು ಸಿಗದಂತೆ ಮುಖ ಮುಚ್ಚಿಕೊಂಡು ಆರವ್ ಕೋರ್ಟ್ ಆವರಣದೊಳಗೆ ನಿಧಾನವಾಗಿ ಹೆಜ್ಜೆ ಇಡ್ತಾನೆ. ಅವನನ್ನು ನೋಡ್ತಿದ್ದಂಗೆ ದಿಯಾ ಆರಾಧ್ಯಳ ಹೆಗಲ ಮೇಲೆ ಕೈ ಇಟ್ಟು, ಆರಾಧ್ಯ ಧೈರ್ಯವಾಗಿರು, ನಿಮ್ಮ ಕೇಸ್ ವಿಚಾರಣೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಶುರುವಾಗ್ತಾ ಇದೆ, ಜಾಗರೂಕತೆಯಿಂದ ಇರು ಅಂತ ಹೇಳಿ ನ್ಯಾಯಾಧೀಶರ ಸೀಟಿನತ್ತ ನಡೆದ್ಲು. ಕೆಲವೇ ನಿಮಿಷಗಳಲ್ಲಿ ಕೋರ್ಟ್ ಅಟೆಂಡರ್ ಜೋರಾಗಿ ಧ್ವನಿ ಮಾಡಿ ಬ್ಲ್ಯಾಂಕೆಟ್ ಕರೆ ನೀಡಿದ್ದ. ಕೇಸ್ ನಂಬರ್ 42 ಶ್ರೀ ಆರವ್ ಶ್ರೀ ಹೆಸರು ಕೇಳುತ್ತಿದ್ದಂತೆ ಇಡೀ ಕೋರ್ಟ್ ಹಾಲ್ನಲ್ಲಿ
ಒಂದು ಕ್ಷಣ ನಿಶಬ್ದ ಆವರಿಸಿತು. ಆರವ್ ತನ್ನ ಮುಖದ ಮೇಲಿದ್ದ ಕಪ್ಪು ಕನ್ನಡಕವನ್ನ ತೆಗೆದು ಗಾಂಭೀರ್ಯದಿಂದ ಎದ್ದು ನಿಂತಾಗ ಕೋರ್ಟ್ನಲ್ಲಿದ್ದ ಎಲ್ಲರ ಕಣ್ಣುಗಳು ಅವನ ಮೇಲೆಯೇ ನೆಟ್ಟುವು. ಎಲ್ಲರೂ ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡ್ಕೊಳ್ಳಕ್ಕೆ ಶುರು ಮಾಡ್ಕೊಳ್ತಾರೆ. ಆರಾಧ್ಯ ಕೂಡ ನಿಧಾನವಾಗಿ ತಲೆ ಎತ್ತಿ ತನ್ನ ಗಂಡನನ್ನ ನೋಡಿದ್ಲು. ಬಿಳಿಪಿನ ಮೈಬಣ್ಣ, ಬಲಿಷ್ಠವಾದ ದೇಹ, ಎತ್ತರಕ್ಕೆ ತಕ್ಕ ತೂಕ, ನೋಡಲು ಇಡೀ ಕೋಟನ್ನೇ ಆಳುವ ರಾಜ. ಅವನು ಬೇರೆ ಯಾರೂ ಅಲ್ಲ, ಪ್ರಸ್ತುತ ಇಡೀ ದೇಶವನ್ನೇ ತನ್ನ ನಟನೆಯಿಂದ ನಡಗಿಸ್ತಾ ಇರೋ ಫ್ಯಾನ್ ಇಂಡಿಯಾ ಹೀರೋ ಆರವ್. ಕೇವಲ ಒಂದು ಸೂಪರ್ ಹಿಟ್ ಸಿನಿಮಾದಿಂದ ದೇಶಾದ್ಯಂತ ತನ್ನ ಹೆಸರನ್ನ ಹರಡಿದ್ದಲ್ಲದೆ ವಿದೇಶಗಳಲ್ಲೂ ಕೂಡ ತನ್ನ ಸಿನಿಮಾ ಮಾರ್ಕೆಟ್ ಅನ್ನ ಕೋಟಿ ಕೋಟಿ ಎತ್ತರಕ್ಕೆ ಬೆಳೆಸಿಕೊಂಡಿದ್ದ ಮಹಾನ್ ನಟ. 30ನೇ ವಯಸ್ಸಿಗೆ ಇಡೀ ಜಗತ್ತೇ ಕಾಲಬುಡಕ್ಕೆ ಬೀಳುವಷ್ಟು ಹಣ, ಅಂತಸ್ತು, ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ತಂದಿಟ್ಟ ಯಶಸ್ಸು ಎಲ್ಲವೂ ಅವನ ಕೈಯಲ್ಲಿದ್ವು. ಬಹುಶಃ ಅದೇ ಯಶಸ್ಸು ಅವನ ತಲೆಯಲ್ಲಿ ಅತಿಯಾದ ದುರಹಂಕಾರ ಮತ್ತು ಹೆಮ್ಮೆಯನ್ನು ತಂದು ತುಂಬಿತ್ತು. ಮಹಿಳಾ ನ್ಯಾಯಾಧೀಶರು ಇಬ್ಬರನ್ನ ನೋಡಿ ಮೊದಲು ಆರವ್ ಕಡೆ ತಿರುಗಿದ್ರು. ಮಿಸ್ಟರ್ ಆರವ್, ನಿಮ್ಮ ಹೆಂಡತಿ ಆರಾಧ್ಯ ನಿಮ್ಮಿಂದ ವಿಚ್ಛೇದನ ಕೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು ಅಂತ ಗಂಭೀರವಾಗಿ ಕೇಳಿದ್ರು. ಆರವ್ ತನ್ನ ದುರಹಂಕಾರದ ಧ್ವನಿಯಲ್ಲಿ ಉತ್ತರಿಸಿದ, ಯುವರ್ ಆನರ್, ಅವಳಿಗೆ ವಿಚ್ಛೇದನ ಬೇಕು ಅಂದರೆ ನಾನು ಕೊಡೋಕೆ ರೆಡಿ ಇದ್ದೀನಿ. ಆದರೆ ಡೈವರ್ಸ್ ನೆಪದಲ್ಲಿ ಅವಳು ನನ್ನಿಂದ ಕೋಟಿ ಕೋಟಿ ಜೀವನಾಂಶ ಅಥವಾ ಆಸ್ತಿ ಕೇಳಿದರೆ ಅದನ್ನು ಕೊಡೋ ಉದ್ದೇಶ ನನಗಂತೂ ಇಲ್ವೇ ಇಲ್ಲ. ಅವನ ಮಾತಿನಲ್ಲಿದ್ದ ಅಹಂಕಾರವನ್ನು ಕೇಳಿ ನ್ಯಾಯಾಧೀಶರ ಮುಖ ಸ್ವಲ್ಪ ಗಂಭೀರವಾಯಿತು. ಅವರು ಆರಾಧ್ಯಳ ಕಡೆ ತಿರುಗಿ, ಆರಾಧ್ಯ, ನೀನು ವಿಟ್ನೆಸ್ ಬಾಕ್ಸ್ ಒಳಗೆ ಬಂದು ನಿಲ್ಲು ಅಂತ ಹೇಳ್ತಾರೆ. ನ್ಯಾಯಾಧೀಶರು ಆರಾಧ್ಯಳ ನಿಜವಾದ ಉದ್ದೇಶವನ್ನು ನೇರವಾಗಿ ತಿಳಿಯೋಕೆ ಬಯಸಿದ್ರು. ಆರಾಧ್ಯ ನಿಧಾನವಾಗಿ ನಡೆದು ಆ ಪಂಜರದೊಳಗೆ ಬಂದು ನಿಲ್ತಾಳೆ. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ತುಳುಕ್ತಿತ್ತು. ಆದರೂ ಅದರಲ್ಲಿ ಒಂದು ದೃಢತೆ ಇತ್ತು. ಮಹಿಳಾ ನ್ಯಾಯಾಧೀಶರು ಅವಳನ್ನು ಅತ್ಯಂತ ಮೃದುವಾದ ಧ್ವನಿಯಲ್ಲಿ ಕೇಳಿದ್ರು, ಆರಾಧ್ಯ, ಇಡೀ ದೇಶವೇ ಆರಾಧಿಸೋ ಸ್ಟಾರ್ ಹೀರೋ ನಿಮ್ಮ ಪತಿ. ಅಂಥವರಿಂದ ನೀವು ಯಾಕೆ ವಿಚ್ಛೇದನ ಪಡೆಯೋಕೆ ಬಯಸ್ತಿದ್ದೀರಾ? ಅಂಥದ್ದೇನಾಯಿತು? ನೀವಿಬ್ಬರ ನಡುವೆ ಆಗಿರುವಂತಹ ಸಮಸ್ಯೆ ಆದರೂ ಏನಾಗಿದೆ ಅಂತ. ಆರಾಧ್ಯ ಕೋರ್ಟ್ ಹಾಲ್ನಲ್ಲಿ ನಿಂತ ಆರವ್ನನ್ನು ಒಮ್ಮೆ ದಿಟ್ಟಿಸಿ ನೋಡಿ ಗದ್ಗದಿತ ಧ್ವನಿಯಲ್ಲಿ ಹೇಳಿದ್ಲು, ಯುವರ್ ಆನರ್, ನನಗೆ ಅವನ ಹಣ, ಅಂತಸ್ತು, ಸ್ಟಾರ್ಗಿರಿ ಯಾವುದು ಬೇಡ. ನನಗೆ ಅವನ ಜೊತೆ ಒಂದು ಕ್ಷಣವೂ ಬದುಕಲು ಇಷ್ಟವಿಲ್ಲ. ನಾನು ಅವನಿಂದ ಮುಕ್ತಿ ಪಡೆಯೋಕೆ ಬಯಸ್ತೀನಿ. ನ್ಯಾಯಾಧೀಶರ ಪ್ರಶ್ನೆಗೆ ಉತ್ತರ ನೀಡಲು ಆರಾಧ್ಯ ತನ್ನ ಒಳಗೆ ಅಡಗಿದ್ದ ನೋವನ್ನೆಲ್ಲ ಒಟ್ಟಿಗೂಡಿಸ್ಕೊಂಡ್ಳು. ಕಣ್ಣೀರನ್ನ ತಡೆದುಕೊಳ್ಳುತ್ತಾ ಅವಳು ಹೇಳಿದ ಒಂದೊಂದು ಮಾತು ಇಡೀ ಕೋರ್ಟ್ ಹಾಲನ್ನು ಸ್ತಬ್ಧಗೊಳಿಸಿತು. ಯುವರ್ ಆನರ್, ನಾವಿಬ್ಬರು ಮದುವೆಯಾಗಿ ಕೇವಲ 7 ತಿಂಗಳಾಗಿದೆ. ಆದರೆ ಈ 7 ತಿಂಗಳಲ್ಲಿ ಅವನು ನನ್ನನ್ನು ಒಂದು ದಿನವೂ ಹೆಂಡತಿಯಾಗಿ ನೋಡಿಲ್ಲ. ತನ್ನ ಬಂಗಲೆಯ ಕೀಲಿ ಕೈಕೊಟ್ಟು ಸಂಬಳವಿಲ್ಲದ ಸೇವಕಿಯಾಗಿ ನನ್ನನ್ನು ಆ ಮನೆಗೆ ಕರೆದುಕೊಂಡು ಹೋದ ಅಷ್ಟೆ. ಇಡೀ ದಿನ ದುಡಿದರೂ ಒಮ್ಮೆಯೂ ನನ್ನೊಂದಿಗೆ ಪ್ರೀತಿಯಿಂದ ಮಾತಾಡಿದ್ದಿಲ್ಲ. ಆರಾಧ್ಯಳ ಧ್ವನಿ ಮಾತ್ರ ಆ ಕ್ಷಣ ತುಂಬ ನಡುಗ್ತಾ ಇತ್ತು. ಅವಳು ಆರವ್ನನ್ನ ದಿಟ್ಟಿಸಿ ನೋಡುತ್ತಾ ಮುಂದುವರೆಸಿದ್ಲು, ಆದರೆ ನನ್ನದೇ ಕಣ್ಣುಗಳ ಮುಂದೆ ನನ್ನದೇ ಮನೆಯಲ್ಲಿ ಅವನು ಇನ್ನೊಬ್ಬ ಹೆಣ್ಣಿನ ಜೊತೆ ನಗುತ್ತಾ ಸರಸವಾಡುತ್ತಾ ಇರ್ತಿದ್ದ. ಆ ನೋವನ್ನು ನುಂಗ್ಕೊಂಡು ನಾನು ಅನಾಥಿಯಂತೆ ನಿಲ್ಲಬೇಕಾಗಿತ್ತು. ನನ್ನನ್ನು ಕಂಡರೆ ಸಾಕು, ಹಾದಿಯಲ್ಲಿ ಹೋಗೋ ಯಾವುದೋ ಸಣ್ಣ ಹುಳುವನ್ನು ನೋಡಿದಂತೆ ಅಸಹ್ಯದಿಂದ ಮುಖ ತಿರುಗಿಸ್ತಾನೆ. ಅಂಥವನ ಜೊತೆ ನಾನು ಹೇಗೆ ಬದುಕಲಿ ಯುವರ್ ಆನರ್? ನಮ್ಮ ನಡುವಿನ ಬಾಂಧವ್ಯ ಎಷ್ಟು ಬಲವಾಗಿದೆ ಗೊತ್ತಾ? ಬಹುಶಃ ಅವನಿಗೆ ನನ್ನ ಹೆಸರೇ ಸರಿಯಾಗಿ ನೆನಪಿರ್ಲಿಕ್ಕಿಲ್ಲ. ಅವನು ಹೇಳಿದ ಒಂದೊಂದು ಮಾತು ಕಹಿಯಾಗಿದ್ದರೂ ಸತ್ಯವಾಗಿತ್ತು. ತನ್ನ ಪರಿಸ್ಥಿತಿಯನ್ನು ನೆನೆದು ಅವಳು ತನ್ನಲ್ಲೇ ವ್ಯಂಗ್ಯವಾಗಿ ನಕ್ಕಿದ್ಲು. ಆದರೆ ಆ ಕಡೆ ಆರಾಧ್ಯ ಆಡಿದ ಮಾತುಗಳನ್ನು ಆರವ್ನ ತಲೆಯಲ್ಲಿ ಸ್ಫೋಟ ಉಂಟು ಮಾಡಿದ್ವು. ಅವನಿಗೆ ಮಾತ್ರ ತಡೆಯಲಾರದಷ್ಟು ಕೋಪ ಬಂದಿತ್ತು. ಇಡೀ ಕೋರ್ಟ್ ಮುಂದೆ ತನ್ನ ಇಮೇಜ್ ಹಾಳಾಗ್ತಿದೆ ಅಂತ ಭಾವಿಸಿದ ಅವನು ಅತ್ಯಂತ ಗಂಭೀರ ಧ್ವನಿಯಲ್ಲಿ, ವಾಟ್ ನಾನ್ಸೆನ್ಸ್, ಇಲ್ಲಿ ಏನು ಅಸಂಬದ್ಧತೆ ನಡೀತಾ ಇದೆ ಅಂತ ಕಿರಿಚಿದ್ದ. ನಂತರ ಆರಾಧ್ಯಳ ಕಡೆ ತಿರುಗಿ ಅಹಂಕಾರದ, ನೀನು ನಿಜವಾಗಿಯೂ ನನ್ನ ಹೆಂಡತಿಯಾ ಎಂದು ನೇರವಾಗಿ ಕೇಳೇಬಿಟ್ಟ. ಅವನ ಆ ದರ್ಪದ ಪ್ರಶ್ನೆಗೆ ಇಡೀ ನ್ಯಾಯಾಲಯವೇ ಆಘಾತಕ್ಕೆ ಒಳಗಾಯಿತು. ವಕೀಲೆ ದಿಯಾ ತಕ್ಷಣವೇ ಎದ್ದು ನಿಂತು, ಮಿಸ್ಟರ್ ಆರವ್, ನೀವು ಏನು ಮಾತಾಡ್ತಿದ್ದೀರಾ? ನ್ಯಾಯಾಲಯದಲ್ಲಿ ಹೇಗೆ ವರ್ತಿಸಬೇಕು, ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅನ್ನೋಂಥ ಕನಿಷ್ಠ ಜ್ಞಾನವೂ ನಿಮಗಿಲ್ವೇ ಅಂತ ಹೇಳಿ ಗದ್ದರಿಸಿದ್ಲು. ಆರವ್ ಕುಹಕದ ನಗು ನಗುತ್ತಾ, ಇಲ್ಲಿ ಯಾರಿಗೆ ಹೇಗೆ ವರ್ತಿಸಬೇಕು ಅಂತ ಗೊತ್ತಿದೆ ಯುವರ್ ಆನರ್. ಇವಳು ನಿಜಕ್ಕೂ ನನ್ನ ಹೆಂಡತಿನಾ? ನಾವಿಬ್ಬರು ಮದುವೆಯಾಗೋಕ್ಕೆ ಅವಳ ಅರ್ಹತೆ ಆದರೂ ಏನು? ಇವಳು ನನ್ನ ಮನೆಯಲ್ಲಿ ಕಸ ಗುಡಿಸೋ, ಪಾತ್ರೆ ತೊಳೆಯೋ ಒಬ್ಬ ಸಾಮಾನ್ಯ ಸೇವಕಿ ಅಷ್ಟೇ. ಅಂಥವಳನ್ನು ನನ್ನಂಥ ಒಬ್ಬ ಪ್ಯಾನ್ ಇಂಡಿಯಾ ಸ್ಟಾರ್ ಮದುವೆಯಾಗಲು ಸಾಧ್ಯವೇ ಅಂತ ಹೇಳಿ ಇಡೀ ಕೋರ್ಟ್ ಎದುರು ವ್ಯಂಗ್ಯವಾಗಿ ಘೋಷಿಸಿದ. ಅವನ ಆ ಕ್ರೂರವಾದ ಮಾತುಗಳು ಆರಾಧ್ಯಳ ಹೃದಯವನ್ನೇ ನುಚ್ಚು ನೂರು ಮಾಡಿದ್ವು.
ಕಣ್ಣೀರು ಕೆನ್ನೆಯ ಮೇಲೆ ಧಾರೆ ಧಾರೆಯಾಗಿ ಹರಿಯಕ್ಕೆ ಶುರುವಾಯಿತು. ನಿಜ ಆರಾಧ್ಯ ಅತಿ ಬಿಳುಪು ಅಲ್ಲ, ಕಪ್ಪು ಅಲ್ಲ, ಮಧ್ಯಮ ಬಣ್ಣದ ಶ್ಯಾಮಲವಾದ ಸುಂದರಿ. ಬಡತನದ ಬೇಗೆಯಲ್ಲಿ ಬೆಂದಿದ್ದ ಅವಳ ಬಳಿ ಧರಿಸಲು ಯಾವುದೇ ರೀತಿಯ ದುಬಾರಿ ರೇಷ್ಮೆ ಸೀರೆಗಳಿರಲಿಲ್ಲ. ಮಿನುಗುವ ವಜ್ರದ ಒಡವೆಗಳಿಲ್ಲ. ಕೈಯಲ್ಲಿ ಸರಳವಾದ ಹಸಿರು ಗಾಜಿನ ಬಳೆ, ಕೆಂಪು ತಿಲಕ, ಸಣ್ಣದೊಂದು ಕೇಸರಿ ಬೊಟ್ಟು, ಅರಳಿದ ಮುಂಗುರುಳು. ಕೆಸರಿನಲ್ಲಿ ಬಿದ್ದ ಮುತ್ತಿನಂತೆ ಕಾಣ್ತಿದ್ಲು. ಕೆಸರಲ್ಲಿರೋ ಕಮಲ ಕೂಡ ದೂರವಿರುವ ಚಂದ್ರನನ್ನು ಆಕರ್ಷಿಸಬಹುದು. ತನ್ನ ಪಕ್ಕದಲ್ಲೇ ಇರೋ ಬಂಡೆಯಂಥ ಕಲ್ಲನ್ನು ಆಕರ್ಷಿಸಲು ಸಾಧ್ಯವಿಲ್ಲ. ಅವಳ ಸ್ಥಿತಿಯೂ ಹಾಗೇ ಇತ್ತು. ತನ್ನ ಅಸ್ತಿತ್ವವನ್ನೇ ಪ್ರಶ್ನಿಸಿದ ಗಂಡನ ಮಾತುಗಳು ಆರಾಧ್ಯಳ ಎದೆಗೆ ನೇರವಾಗಿ ನಾಟಿದ್ವು. ಆ ತೀವ್ರ ನೋವಿನಲ್ಲಿ ಅವಳ ಕಣ್ಣೀರಿನಿಂದ ಕೆಂಪಾಗಿದ್ದ ಚುಚ್ಚುವ ಕಣ್ಣುಗಳನ್ನು ಮೇಲಕ್ಕೆತ್ತಿ ಆರೋನನ್ನು ರೌದ್ರವಾಗಿ ನೋಡಿದ್ಲು. ಆ ತೀಕ್ಷ್ಣವಾದ ನೋಟ ಆರೋನ ಒಳಗಿದ್ದ ಅಹಂಕಾರವನ್ನು ಎಲ್ಲೋ ಒಂದು ಕಡೆ ತಡೆದು ಅವನು ಒಂದು ಕ್ಷಣ ಮೌನವಾದ. ಅಷ್ಟರಲ್ಲೇ ಇಡೀ ಕೋರ್ಟ್ ಹಾಲ್ ದಂಗಾಗುವಂತೆ ಮತ್ತೊಂದು ಘಟನೆ. ಯಾರೋ ಅಪರಿಚಿತ ವ್ಯಕ್ತಿಯೊಬ್ಬ ಕೈಯಲ್ಲಿ ಕೆಲವೊಂದಷ್ಟು ಫೋಟೋಗಳನ್ನು ಹಿಡಿದು ದಿಢೀರನೆ ಕೋರ್ಟ್ ಹಾಲ್ ಒಳಗೆ ನುಗ್ದ. ಎಲ್ಲರೂ ನೋಡುತ್ತಿದ್ದಂತೆ ಆರಾಧ್ಯಳ ಮುಂದೆ ಬಂದು ನಿಂತು, ನ್ಯಾಯಾಧೀಶರೇ, ಇವಳು ಆರವ್ ಹೆಂಡತಿ ಅಲ್ಲ, ಇವಳು ನನ್ನ ಹೆಂಡತಿ ಅಂತ ಕಿರುಚುತ್ತಾ ಆ ಫೋಟೋಗಳನ್ನು ಎಲ್ಲರ ಮುಂದೆ ಎಸ್ದ. ಆ ಫೋಟೋಗಳಲ್ಲಿ ಆರಾಧ್ಯ ಅಪರಿಚಿತ ವ್ಯಕ್ತಿ ಜೊತೆ ಮದುವೆಯ ಮಂಟಪದಲ್ಲಿ ನಿಂತಿರುವಂತೆ ಇತ್ತು. ಇದು ಆರವ್ ಮ್ಯಾನೇಜರ್ ಸೃಷ್ಟಿಸಿದಂಥ ನಕಲಿ ದಾಖಲೆ. ಇಡೀ ಕೋರ್ಟ್ನ ಗದ್ದಲ ಶುರುವಾಯಿತು. ನ್ಯಾಯಾಧೀಶರು ಕೋಪದಿಂದ ಕೈಲಿದ್ದ ಸುತ್ತಿಗೆಯನ್ನು ಮೇಜಿನ ಮೇಲೆ ಬಡಿದು ಆರ್ಡರ್ ಆರ್ಡರ್ ಅಂತ ಹೇಳಿ ಕೂಗಿದ್ರು. ಇದೇನು ಸಿನಿಮಾ ಶೂಟಿಂಗ್ ಸೆಟ್ ಅಂದ್ಕೊಂಡಿದ್ದೀರಾ ಅಥವಾ ನಿಮ್ಮ ಮನೆ ಅಂದ್ಕೊಂಡಿದ್ದೀರಾ? ನ್ಯಾಯಾಲಯದಲ್ಲಿ ನಿಮ್ಮ ಇಷ್ಟ ಬಂದಂತೆ ವರ್ತಿಸ್ತಾ ಇದ್ದೀರಾ ಅಂತ ಹೇಳಿ ನ್ಯಾಯಾಧೀಶರು ಆ ನುಗ್ಗಿ ಬಂದ ವ್ಯಕ್ತಿ ಹಾಗೂ ಆರವ್ ಇಬ್ಬರನ್ನು ಕೂಡ ತರಾಟೆಗೆ ತಗೊಂಡ್ರು. ಈಗ ವಕೀಲೆ ದಿಯಾ ಅತ್ಯಂತ ಗಂಭೀರವಾಗಿ ಮುಂದೆ ಬಂದು ಆ ನಕಲಿ ಫೋಟೋಗಳನ್ನು ಕೈಗೆತ್ಕೊಂಡು ನ್ಯಾಯಾಧೀಶರ ಕಡೆ ತಿರುಗಿ ನುಡಿದ್ಲು. ಯುವರ್ ಆನರ್, ಇದೆಲ್ಲ ನನ್ನ ಕಕ್ಷಿದಾರಳಾದ ಆರಾಧ್ಯಳ ಸಿಲುಕಿಸಲು ನಡೆದಿರುವಂತಹ ಒಂದು ಅತ್ಯುತ್ತಮವಾದ ಪಿತೂರಿ. ಕೋರ್ಟ್ ಹಾಲ್ನಲ್ಲಿ ಆ ಅಪರಿಚಿತ ವ್ಯಕ್ತಿ ಎಸೆದ ಫೋಟೋಗಳನ್ನು ನೋಡಿ ಇದೇ ವಾತಾವರಣವೇ ಕದಡಿ ಹೋಗಿತ್ತು. ನ್ಯಾಯಾಧೀಶರು ಆ ವ್ಯಕ್ತಿಯನ್ನು ತೀಕ್ಷ್ಣವಾಗಿ ದಿಟ್ಟಿಸಿ ಅತ್ಯಂತ ಗಂಭೀರ ಧ್ವನಿಯಲ್ಲಿ ಕೇಳಿದರು. ಮಿಸ್ಟರ್, ಯಾರು ನೀವು? ಈ ರೀತಿ ಸುಳ್ಳು ನಾಟಕ ಆಡುತ್ತಾ ನ್ಯಾಯಾಲಯದ ಅಮೂಲ್ಯವಾದ ಸಮಯವನ್ನು ಯಾಕೆ ವ್ಯರ್ಥ ಮಾಡ್ತಾ ಇದ್ದೀರಾ? ತಕ್ಷಣವೇ ಆರವ್ ಪರ ವಕೀಲರು ಎದ್ದು ವಾದಿಸಲು ಶುರು ಮಾಡಿದ್ರು. ಗೌರವಾನ್ವಿತ ನ್ಯಾಯಾಧೀಶರೇ, ನನ್ನ ಕಕ್ಷಿದಾರನಾದ ಆರವ್ ಸಂಪೂರ್ಣ ನಿರಪರಾಧಿ. ವಾಸ್ತವದಲ್ಲಿ ಈ ಆರಾಧ್ಯ ಎಂಬ ಹುಡುಗಿಯೇ ನನ್ನ ಕಕ್ಷಿದಾರನನ್ನು ಸಿಲುಕಿಸಲು ದೊಡ್ಡ ಪ್ಲಾನನ್ನೇ ಮಾಡ್ತಾ ಇದ್ದಾಳೆ. ಇವಳು ಮೊದಲೇ ಮದುವೆಯಾಗಿದ್ದರೂ ಕೂಡ ಈ ವಿಷಯ ಮುಚ್ಚಿಟ್ಟು ಹಣದ ಆಸೆಗೆ ನನ್ನ ಕಕ್ಷಿದಾರನ ಬದುಕಿಗೆ ಬಂದಿದ್ದಾಳೆ. ಈಗ ಈ ಅಪರಿಚಿತ ವ್ಯಕ್ತಿಯ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ನನ್ನ ಕಕ್ಷಿದಾರನಿಗೆ ದ್ರೋಹ ಕೂಡ ಮಾಡ್ತಾ ಇದ್ದಾಳೆ. ಇವರಿಬ್ಬರು ಮೊದಲಿನಿಂದಲೂ ಕೂಡ ರಿಲೇಷನ್ಶಿಪ್ನಲ್ಲಿದ್ದರು, ಯುವರ್ ಆನರ್. ಆರವ್ ಪರ ವಕೀಲರು ಹಾಡ್ತಿದ್ದಂತಹ ಒಂದೊಂದು ಮಾತು ಕಸದಂತೆ ಅಸಂಬದ್ಧವಾಗಿ ಕೇಳಿಸ್ತಾ ಇತ್ತು. ಆದರೆ ಅಷ್ಟಕ್ಕೆ ಆಟ ಮುಗಿಲಿಲ್ಲ. ಆರವ್ನ ಮ್ಯಾನೇಜರ್ ಸೃಷ್ಟಿಸಿದಂತಹ ಚಕ್ರವ್ಯೂಹ ಇನ್ನೂ ಭೀಕರವಾಗಿತ್ತು. ಆ ಅಪರಿಚಿತ ವ್ಯಕ್ತಿಯ ಜೊತೆಗೆ ಇನ್ನೊಬ್ಬ ಮಹಿಳೆ ಇದ್ದಕ್ಕಿದ್ದಂತೆ ಮುಂದೆ ಬಂದು ಕೋರ್ಟ್ ಮುಂದೆ ನಿಂತಳು. ಅವಳು ನ್ಯಾಯಾಧೀಶರ ಕಡೆ ತಿರುಗಿ ಆಕ್ರೋಶದಿಂದ ಹೇಳಿದ್ಲು, ಯುವರ್ ಆನರ್, ಇದೆಲ್ಲ ಬರೀ ಸುಳ್ಳು. ಈ ಪಂಜರದಲ್ಲಿ ನಿಂತಿರೋ ಹುಡುಗಿ ನಿಜವಾದ ಆರವ್ ಹೆಂಡತಿಯೇ ಅಲ್ಲ. ನಾನೇ ಆ ಪ್ಯಾನ್ ಇಂಡಿಯಾ ಸ್ಟಾರ್ ಆರವ್ನ ಅಸಲಿ ಹೆಂಡತಿ. ಇಲ್ಲಿ ನೋಡಿ, ಇದು ನಮ್ಮ ಮದುವೆಯ ಅಫಿಷಿಯಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಹೇಳಿ ಕೆಲವೊಂದಷ್ಟು ದಾಖಲೆಗಳನ್ನು ನ್ಯಾಯಾಧೀಶರ ಕೈಗೆ ಇಟ್ಟಳು. ನ್ಯಾಯಾಧೀಶರು ಆ ಮ್ಯಾರೇಜ್ ಸರ್ಟಿಫಿಕೇಟನ್ನು ಕೈಗೆತ್ಕೊಂಡು ಅದರಲ್ಲಿರುವಂತಹ ಹೆಸರನ್ನು ನೋಡಿ ಒಂದು ಕ್ಷಣ ದಿಕ್ಕಿ ಬೆರಗಾಗಿ ಆಘಾತಕ್ಕೆ ಒಳಗಾಗಿಬಿಟ್ರು. ಆ ಅಸಲಿ ಹೆಂಡತಿಯ ಹೆಸರು ಆ ದಾಖಲೆಯಲ್ಲಿದ್ದ ಮತ್ತು ಈಗ ಪಂಜರದಲ್ಲಿ ನಿಂತಿರೋ ಹುಡುಗಿಯ ಹೆಸರು ಇಬ್ಬರದು ಒಂದೇ ಆಗಿತ್ತು, ಆರಾಧ್ಯ. ಆರವ್ ತನ್ನ ಮ್ಯಾನೇಜರ್ ಮೂಲಕ ಆರಾಧ್ಯ ಎಂಬ ಹೆಸರಿನ ಮತ್ತೊಬ್ಬ ಹೆಣ್ಣನ್ನು ನಿಲ್ಲಿಸಿ ಅವಳೇ ತನ್ನ ಅಸಲಿ ಹೆಂಡತಿ ಎಂಬಂತೆ ಬಿಂಬಿಸುವ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ ನರಕದ ಪ್ಲಾನ್ ಕೂಡ ಅದಾಗಿತ್ತು. ನ್ಯಾಯಾಧೀಶರು ಆ ಹೊಸದಾಗಿ ಬಂದ ಮಹಿಳೆಯನ್ನು ನೋಡಿ, ಇದು ನಿಮ್ಮದೇ ಹೆಸರಾ ಅಂತ ಗಂಭೀರವಾಗಿ ಕೇಳಿದರು. ಅದಕ್ಕಾಗಿ ತನ್ನ ಐಡೆಂಟಿಟಿ ಕಾರ್ಡ್ಗಳನ್ನು ತೋರಿಸುತ್ತಾ, ಹೌದು ಮೇಡಮ್, ಆರಾಧ್ಯ ಅನ್ನೋದು ನನ್ನದೇ ಹೆಸರು. ಆ ಪಂಜರದಲ್ಲಿ ನಿಂತಿರೋ ನಕಲಿ ಆರಾಧ್ಯ ಕೇವಲ ನನ್ನ ಗಂಡನ ಹಣ ಮತ್ತು ಆಸ್ತಿಯ ವಂಚನೆ ಮಾಡೋಕೆ ನಾವಿಬ್ಬರ ಹೆಸರಿರೋ ಗೊಂದಲವನ್ನು ಬಳಸಿಕೊಂಡು ಈ ಸುಳ್ಳು ಡೈವರ್ಸ್ ಕೇಸನ್ನು ಹಾಕಿದ್ದಾಳೆ ಎಂದು ಧೈರ್ಯವಾಗಿ ಸುಳ್ಳನ್ನು ಸಾಬೀತು ಮಾಡಿದ್ಲು.
ತನ್ನ ಪ್ರಾಣದ ಗೆಳತಿಗೆ ಕಣ್ಣೆದುರು ಅನ್ಯಾಯವಾಗ್ತಿದ್ರೂ ಕೂಡ ದಿಯಾಗೆ ಆ ಕ್ಷಣದಲ್ಲಿ ಏನನ್ನೂ ಮಾಡೋಕೆ ಸಾಧ್ಯವಾಗಲಿಲ್ಲ. ಕಾನೂನಿಗೆ ಸಾಕ್ಷಿ ಪುರಾವೆಗಳೇ ಬೇಕಾಗುತ್ತೆ. ಎದುರಾಳಿಗಳು ಸೃಷ್ಟಿಸಿದ ನಕಲಿ ದಾಖಲೆಗಳ ಜಾಲ ಎಷ್ಟು ಬಲವಾಗಿತ್ತಂದರೆ ದಿಯಾ ಅಸಹಾಯಕಳಾಗಿ ಕೈಚೆಲ್ಲಿ ನಿಲ್ಲೇಬೇಕಾಯಿತು. ಇತ್ತ ಪಂಜರದಲ್ಲಿ ನಿಂತಿದ್ದ ಮುಗ್ಧ ಆರಾಧ್ಯಳಿಗೆ ತನ್ನ ಜೀವನದಲ್ಲಿ ಏನೆಲ್ಲ ಜರುಗ್ತಾ ಇದೆ, ಈ ಜಗತ್ತು ತನಗೆ ಯಾಕಿಷ್ಟೊಂದು ದೊಡ್ಡ ದ್ರೋಹ ಮಾಡ್ತಾ ಇದೆ ಅಂತ ಅರ್ಥನೇ ಆಗಲಿಲ್ಲ. ಇಡೀ ಕೋರ್ಟ್ ಹಾಲ್ ಅವಳನ್ನು ಅಪರಾಧಿಯಂತೆ ನೋಡ್ತಿತ್ತು. ತನ್ನ ಅಸ್ತಿತ್ವ, ತನ್ನ ಪತಿ, ತನ್ನ ಮದುವೆ ಎಲ್ಲವನ್ನ ಒಂದು ನಕಲಿ ಕಾಗದದ ತುಂಡು ಸುಳ್ಳು ಮಾಡಿಬಿಡ್ತು. ಅವಳು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಕೊನೆಯ ಬಾರಿ ತನ್ನ ಗಂಡ ಆರವ್ನನ್ನು ನೋಡಿದ್ಲು. ಆ ನೋಟದಲ್ಲಿ ಕ್ರೋಧವಿರಲಿಲ್ಲ, ಕೇವಲ ಬದುಕಿನ ಮೇಲಿನ ಜಿಗುಪ್ಸೆ ಮಾತ್ರ ಇತ್ತು. ಅವಳು ಮೌನವಾಗಿ ಆ ಪಂಜರದಿಂದ ಕೆಳಗಿಳಿದು ಯಾರ ಮಾತಿಗೂ ಕಾಯದೆ ಕೋರ್ಟ್ ಹಾಲ್ನಿಂದ ಹೊರನಡೆದ್ಲು. ಅವಳು ಅನಾಥೆಯಂತೆ ಕಣ್ಣೀರಿಡುತ್ತಾ ಹೊರಟೋಗ್ತಿದ್ದ ಆ ದೃಶ್ಯ ಅಲ್ಲೇ ನಿಂತಿದ್ದ ಆರವ್ನ ಕಣ್ಣಿಗೆ ಬಿತ್ತು. ಅವಳು ಹೋಗುವಾಗ ಬೀರಿದ ಆ ಶೂನ್ಯ ನೋಟ ಆರವ್ನ ಎದೆಯ ಆಳದಲ್ಲಿ ಎಲ್ಲೋ ತೀವ್ರವಾಗಿ ಚುಚ್ಚಿತು. ತಾನು ಗೆದ್ದೆ ಎಂಬ ಅಹಂಕಾರದ ನಡುವೆಯೂ ಅವಳ ಆ ಕಣ್ಣೀರು ಅವನ ತಲೆಯಲ್ಲಿ ಏನೋ ಒಂದು ತರಹದ ಗೊಂದಲ, ಒಂದು ತಲೆ ತಿರುಗುವಿಕೆಯನ್ನು ಉಂಟು ಮಾಡಿತು. ಅವಳ ಮೌನದ ಶಾಪ ಅವನನ್ನು ಕಾಡಲು ಶುರು ಮಾಡುತ್ತೆ. ಮುಂದೆ ಏನಾಗುತ್ತೆ? ಇವರಿಬ್ಬರು ಒಂದಾಗ್ತಾರಾ ಅಥವಾ ಇವರಿಬ್ಬರ ಜುಗಲ್ಬಂದಿ ಹೀಗೆ ನಡೆಯುತ್ತಾ? ನೋಡೋಣ ಮುಂದಿನ ಭಾಗದಲ್ಲಿ. ಆ ಮುಗ್ಧಗೆ ನ್ಯಾಯ ಸಿಗುತ್ತಾ ಇಲ್ವಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಚಾನಲ್ಗೆ